ಸೊ ಹಣದಿಂದ ಸಂತೋಷವನ್ನು ಕೊಂಡುಕೊಳ್ಬೋದು. ಸೊ ಈಗ ಎವ್ರಿ ಒನ್ ಮನಿ ಬೇಕು. ಸೊ ಮನಿ ಇಲ್ಲ ಅಂತಂತಂದ್ರೆ ನಿಂದು ಏನು ನಡೆದಿಲ್ಲ. ಫಸ್ಟ್ ಆಫ್ ಆಲ್ ಈಗಿನ ದುನಿಯಾದಾಗ ಏನಪ್ಪ ನಿನ್ನ ಕಡೆ ಏನು ನೋಡ್ತಾರೆ ಅಂತಂತಂದ್ರೆ ದುಡ್ಡೇ ನೋಡ್ತಾರೆ. ದುಡ್ಡಿದ್ರೆ ದುನಿಯಾ. ಸೊ ಈಗ ನೋಡು ಒಂದು ಮಾರ್ಕೆಟ್ ಒಳಗೆ ಒಂದು ಪಾಯಿಂಟ್ ಬರತ್ತೆ. ಸೊ ನೀನು ಏನೋ ಒಂದು ಕೊಂಡ್ಕೊಕ್ ಹೋಗ್ತಿ. ಸೊ ರೇಟ್ ರೀಸನಬಲ್ ಅಂದ್ರೆ ಏನೋ ರೇಟ್ ಹಿಂದೆ ಮುಂದಕ್ಕೆ ಮಾಡಕ್ಕೆ ಹೋಗ್ಬಾರ್ದು. ಸೊ ಆ ರೇಟ್ ಐತೆ ಅದನ್ನು ಹೆಂಗೈತಲ್ಲ ಹಂಗೆ ಇದ್ದಿದ್ದಂಗೆ ಕೊಂಡ್ಕೊಂಡು ಬರೋಷ್ಟು ದುಡ್ಡು ಮಾಡ್ಬೇಕು. ದುಡ್ಡಿನಾಗಿರೋ ಖುಷಿ ಪಶಿ ಎಲ್ಲಿ ಸಿಗೋದಿಲ್ಲ. ಸಿಗೋದಲ್ಲಿ ದುಡ್ಡಿನಾಗ ಸಿಗ್ತೈತಿ. ಮನಿ ಈಸ್ ಪವರ್. ನೀ ಏನಾದರೂ ಒಂದು ಬೈ ಮಾಡಿದೆ ಅಂತಂತಂದ್ರೆ ಸೊ ಅವಾಗ ಆಗೋ ಖುಷಿನೇ ಬೇರೆ, ಹೌದಲ್ವಾ? ಸೊ ಹಾಯ್ ಹಲೋ ಗೈಸ್, ಎಲ್ಲರೂ ಹೇಗಿದ್ರ? ಚೆನ್ನಾಗಿದ್ರ ಅನ್ಕೋತೀನಿ. ಸುನಿಲ್ ಕನ್ನಡಿಗ ಬ್ಲಾಗ್ಸ್ಗೆ ಸುಸ್ವಾಗತ ಗೈಸ್. ಗೈಸ್ ಬನ್ರಿ ಗೈಸ್, ಚಲೋ ಮಾಡುವ ವಿಡಿಯೋ ಸ್ಟಾರ್ಟ್ ಮಾಡುವ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈ ರಿಯಾಲಿಟಿ ಬ್ಲಾಗ್ ಕಂಟೆಂಟ್ ಏನಪ್ಪ ಅಂತಂದ್ರೆ ಹಣವೇ ಸಂತೋಷವನ್ನು ಕೊಡುತ್ತದೆಯಾ ಅಂಥೇಳಿ ಕಂಟೆಂಟ್. ಬನ್ನಿ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಣ. ಸೊ ಹಣ ಹೆಂಗಪ್ಪ ಅಂತಂದ್ರೆ ಹಣ ಇದ್ದರೆ ಈಗಿನ ದುನಿಯಾ. ಒಂದು ಬ್ಲಾಗಲ್ಲಿ ಅದನ್ನೂ ಹೇಳಿದ್ದೀನಿ. ಇದು ಬೇರೆ ಥರ ಅದು ಬೇರೆ ಥರ ಅಂದ್ರೇನು. ಸೊ ಇದು ಹಣ ನಮಗೆ ಸಂತೋಷ ಕೊಡ್ತೈತಿಲ್ಲೋ ಅಂಥೇಳಿ ಬ್ಲಾಗ್ ಮಾಡತ್ತೀನಿ. ಸೊ ಒಂದು ಬ್ಲಾಗಲ್ಲಿ ಹಣ ಎದಕ್ಕೆ ಬೇಕು ಏನು ಬೇಕು ಎಲ್ಲ ಒಂದು ಬ್ಲಾಗಲ್ಲಿ ಹೇಳೀನಿ. ಸೊ ಅದನ್ನು ಬೇಕಾದ್ರೆ ಆ ವಿಡಿಯೋ ನೋಡಿ ಹೋಗಿ ಗೊತ್ತಾಗುತ್ತೆ. ಸೊ ಹಣದಿಂದ ಸಂತೋಷವನ್ನು ಕೊಂಡುಕೊಳ್ಬೋದು. ಅಷ್ಟು ಹಣದ ಪವರ್ ಐತಿ, ಅಂದರೆ ಮನಿ ಪವರ್ ಐತಿ. ಸೊ ಹಣ್ಣದು ಬರತ್ತದ, ಮನಿ ಪವರ್ ಅಷ್ಟೈತಿ. ಸೊ ಅದಕ್ಕೆ ದುಡ್ಡು ಮಾಡ್ಬೇಕು. ಮೊದಲು ದುಡ್ಡು ಮಾಡಿ ಆಮೇಲೆ ಕೊಂಡುಕೊಳ್ಬೇಕು ಒಂದೊಂದನ್ನು. ಹಣ ಇದ್ರೇ ಸಂತೋಷ. ಸಂತೋಷದ ಹೆಸರೇ ಇಂಗ್ಲೀಷ್ನಲ್ಲಿ ಇನ್ನೊಂದು ಹೆಸರು ಮನಿ. ಸೊ ಈಗ ಎವ್ರಿ ಒನ್ ಮನಿ ಬೇಕು. ಸೊ ಮನಿ ಇಲ್ಲ ಅಂತಂತಂದ್ರೆ ನಿಂದು ಏನು ನಡೆದಿಲ್ಲ. ನಿನ್ನ ಆಟಿಲ್ಲ, ನಿನ್ನ ಊಟಿಲ್ಲ, ಪಾಟಿಲ್ಲ, ಗೂಟಿಲ್ಲ, ಏನೂ ಇಲ್ಲ. ಸೊ ಮನಿ ಇದ್ರೇ ಸಂತೋಷ. ಓಕೆ, ಮನಿ ಮಾಡಿರಿ. ಸೊ ದುಡ್ಡು ಮಾಡಿರಿ ಭಾಳ ಕಷ್ಟಪಟ್ಟು. ಸೊ ದುಡ್ಡು ಮಾಡಿ ಸಂತೋಷವಾಗಿರಿ. ಸಂತೋಷವಾಗಿ ದುನಿಯಾನ ಆಡ್ರಿ. ಭಾಳ ಕಷ್ಟಪಡ್ತೀನಿ. ಸೊ ಏನಪ್ಪ ಅಂತಂದ್ರೆ ಸೊ ಮನಿ ಇರ್ಬೇಕು. ಮೊದಲ ಮನಿ ಇದ್ರೇ ಆಟಲ್ಲ. ಈಗ ಸೊ ಏನೋ ಒಂದು ನೋಡ್ಬೇಕಾದ್ರೆ ನಿನ್ನ ಕಡೆ ದುಡ್ಡು ಐತಿಲ್ಲ ಅಂತೇಳಿ ನೋಡ್ತಾರೆ. ಅದಕ್ಕೆ ದುಡ್ಡು ಮಾಡ್ಬೇಕು ಮೊದಲು. ನೀ ಈಗ ನೋಡ್ಬೇಕಾದ್ರೆ ನೀ ಏನೋ ಒಂದು ತೊಗೋಬೇಕಾದ್ರು, ನೀ ಏನೋ ಒಂದು ಮಾಡ್ಬೇಕಾದ್ರು, ಸೊ ಒಂದು ದೊಡ್ಡದು ಏನೋ ತೊಗೋಬೇಕಾಯ್ತು ನೀ ಈಗ ಮೊದಲು ಮನಿ ಬೇಕಲ್ವ. ಸೊ ಹಂಗೆ ಸಂತೋಷವಾಗಿರಕ್ಕೆ ಬೇಕಾಗಿರೋದು ಮನಿ. ಓಕೆ, ಫಸ್ಟ್ ಆಫ್ ಆಲ್ ಈಗಿನ ದುನಿಯಾದಾಗ ಏನಪ್ಪ ನಿನ್ನ ಕಡೆ ಏನು ನೋಡ್ತಾರೆ ಅಂತಂತಂದ್ರೆ ದುಡ್ಡೇ ನೋಡ್ತಾರೆ. ದುಡ್ಡಿದ್ರೆ ದುನಿಯಾ ಅಂಥೇಳಿ ಒಂದು ಬ್ಲಾಗಲ್ಲಿ ಹೇಳ್ತೀನಿ. ಓಕೆ, ದುಡ್ಡಿದ್ರೇ ದುನಿಯಾ. ಸೊ ನೀ ಏನೇ ಮಾಡಬೇಕಾದ್ರೂ ಏನೇ ಮಾಡಿದ್ರು ಫಸ್ಟ್ ಆಫ್ ಆಲ್ ನಿನ್ನ ಕಡೆ ದುಡ್ಡು ಇರ್ಬೇಕು. ಸೊ ನೀ ಏನೇ ಕೊಂಡ್ಕೊಳ್ಬೇಕಾದ್ರೂ ಏನೋ ತೊಗೋಬೇಕಾದ್ರೂ ಎವ್ರಿ ಒನ್ ಪ್ರಾಬ್ಲಮ್ ಈಸ್ ಆಲ್ವೇಸ್ ಮನಿ. ಓಕೆ, ದುಡ್ಡಿದ್ರೇ ದುನಿಯಾ ಅಂತ ಹೇಳತ್ತೀನಿ ಬೆಳೆ. ಸೊ ದುಡ್ಡು ಅರ್ನ್ ಮಾಡಿ ಸಂತೋಷವಾಗಿರಿ, ದುನಿಯಾನ ಆಡ್ರಿ. ಬೇಕಂದಿದ್ದು ಕೊಂಡ್ಕೊಳ್ಳಿ, ಬೇಕಂದಿದ್ದು ಬ್ಯಾಡ ಅಂದಿದ್ದು ಬಿಸಾಕಿ ಹೋಗೋದು ಅಂದ್ರೆ ಅಹಂಕಾರ ಅಲ್ಲ. ಹಂಗೆ ಹೇಳತ್ತೀನಿ, ಅಹಂಕಾರಲೇ ಹೇಳತ್ತಿಲ್ಲ. ಸೊ ದುಡ್ಡಿದ್ರೆ ಬೇಕಾಗಿದ್ದು ತೊಗೋಬೋದು, ಬೇಡಾಗಿದ್ದು ಬಿಡ್ಬೋದು. ಹಂಗೆ ದುಡ್ಡು ಇರ್ಬೇಕು ಮೇನ್. ಸೊ ಈಗ ನೋಡು ಒಂದು ಮಾರ್ಕೆಟ್ ಒಳಗೆ ಒಂದು ಪಾಯಿಂಟ್ ಬರತ್ತೆ. ಸೊ ನೀನು ಏನೋ ಒಂದು ಕೊಂಡ್ಕೊಕ್ ಹೋಗ್ತಿ. ಸೊ ರೇಟ್ ರೀಸನಬಲ್ ಅಂದ್ರೆ ಏನೋ ರೇಟ್ ಹಿಂದೆ ಮುಂದಕ್ಕೆ ಮಾಡಕ್ಕೆ ಹೋಗ್ಬಾರ್ದು. ಸೊ ಆ ರೇಟ್ ಐತೆ ಅದನ್ನು ಹೆಂಗೈತಲ್ಲ ಹಂಗೆ ಇದ್ದಿದ್ದಂಗೆ ಕೊಂಡ್ಕೊಂಡು ಬರೋಷ್ಟು ದುಡ್ಡು ಮಾಡ್ಬೇಕು. ಅದು ರೇಟ್ 10,000 ಇರಲಿ, 11,000 ಇರಲಿ. ಸೊ ಅದು ಎಷ್ಟಿರೋ ಅದನ್ನು ನಾವು ನೋಡಕ್ಕೆ ಹೋಗ್ಬಾರ್ದು. ಸೊ ಕ್ವಾಲಿಟಿ ನೋಡ್ಬೇಕು, ಮಟೀರಿಯಲ್ ನೋಡ್ಬೇಕು. ಸೊ ಕೊಂಡ್ಕೊಂಬರ್ಬೇಕು. ಹಂಗೆ ದುಡ್ಡು ಮಾಡ್ಬೇಕು. ಸೊ ರೇಟ್ ನೋಡ್ದಾರಲ್ಲ ಕೊಂಡ್ಕೊಂಬರ್ಬೇಕು. ಹಂಗೆ ದುಡ್ಡು ಮಾಡ್ಬೇಕು ನಾವು. ಫಸ್ಟ್ ಆಫ್ ಆಲ್ ದುಡ್ಡಿದ್ರೆ ದುನಿಯಾ. ಓಕೆ, ದುಡ್ಡಿನಾಗಿರೋ ಖುಷಿ ಪಶಿ ಎಲ್ಲಿ ಸಿಗೋದಿಲ್ಲ. ಸಿಗೋದಲ್ಲಿ ದುಡ್ಡಿನಾಗ ಸಿಗ್ತೈತಿ. ಮನಿ ಈಸ್ ಪವರ್. ಇನ್ನೊಂದು ಹೆಸರೇನು ಮನಿಗೆ? ಮನಿ ಈಸ್ ಪವರ್. ಯಾಕಪ್ಪ ಅಂದ್ರೆ ನಿನಗೆ ಸಂತೋಷ ಸಿಗೋದೇ ದುಡ್ಡಿನಿಂದ. ಓಕೆ, ದುಡ್ಡಿದ್ದು ಮಾಡಿದರೆ ಅಷ್ಟೇ ಸಂತೋಷ ಈಗ. ಓಕೆ, ದುಡ್ಡು ಮಾಡಿದರೆ ಸಂತೋಷ. ದುಡ್ಡಿಲ್ಲ ಅಂದರೆ ನಿನಗೆ ಸಂತೋಷ ಇಲ್ಲೇ ಇಲ್ಲ. ಓಕೆ, ಸೊ ದುಡ್ಡು ಮಾಡಿರಿ. ದುಡ್ಡು ಮಾಡಿ ಸಂತೋಷವನ್ನು ಕೊಂಡ್ಕೊಳ್ಳಿ. ಅಷ್ಟು ದುಡ್ಡು ಮಾಡಿರಿ, ಸಂತೋಷವನ್ನು ಕೊಂಡ್ಕೋಬೇಕು ನಾವು.
ಅಷ್ಟು ದುಡ್ಡು ಮಾಡ್ಬೇಕು. ಸೊ ಎವ್ರಿ ಒನ್ ನನಗಂತೂ ಏನಪ್ಪ ದುಡ್ಡು ಮಾಡ್ಬೇಕು ಅನ್ನೋದು ಭಾಳ ಐತಿಲ್ಲ. ಸೊ ನಂದು ಬಿಡಿ ಗೈಸ್, ನಿಮಗೆ ಹೇಳ್ತಾ ಇರೋದು. ಸೊ ದುಡ್ಡು ಮಾಡಿರಿ. ಸೊ ಎವ್ರಿ ಒನ್ ಪ್ರಾಬ್ಲಮ್ ಇಸ್ ದುಡ್ಡು. ಸೊ ನನ್ನ ಪ್ರಕಾರ ಎಜುಕೇಷನ್ ಬೇಕು, ಭಾಳ ಬೇಡ. ಸೊ ಅದನ್ನ ಇನ್ನೊಂದು ಬ್ಲಾಗಲ್ಲಿ ಹೇಳ್ತೀನಿ, ಅದನ್ನು ಬಿಡಿ. ಈಗ ದುಡ್ಡಿನಿಂದ ಸಂತೋಷ ಅಂತ ಹೇಳ್ತೀನಲ್ಲ. ಸೊ ದುಡ್ಡು ಮಾಡಿರಿ, ಸಂತೋಷ ತಾನಾಗೇ ಬರುತ್ತೆ, ಹಿಂದಿಂದ ಬರುತ್ತೆ. ತಾನಾಗಿ ಸಂತೋಷ ಏನು ಬರುತ್ತೆ, ಹಿಂದಿಂದ ಬರುತ್ತೆ. ನೀನು ನೋಡು, ದುಡ್ಡು ಮಾಡಿ ನೋಡು ಹೆಂಗೆ ಅನಿಸ್ತೈತಿ. ದುಡ್ಡು ಮಾಡಿದಾದ್ಮೇಲೆ ಸೊ ಏನಾದರೂ ಒಂದು ಪರ್ಚೇಸ್ ಮಾಡ್ತೀವಿ ಅಂದರೆ ಏನಾದರೂ ಕಾರ್ ಆಗಿರ್ಬೋದು, ಬೈಕ್ ಆಗಿರ್ಬೋದು, ಇನ್ನೊಂದಾಗಿರ್ಬೋದು ಪರ್ಚೇಸ್ ಮಾಡಿದ್ಮೇಲೆ ಎಷ್ಟು ಸಂತೋಷ ಅನಿಸ್ತದೆ. ಅದೇ ಮನಿ ಪವರ್. ನೀ ಏನಾದರೂ ಒಂದು ಬೈ ಮಾಡಿದೆ ಅಂತಂತಂದ್ರೆ ಸೊ ಅವಾಗ ಆಗೋ ಖುಷಿನೇ ಬೇರೆ, ಹೌದಲ್ವಾ? ಒಂದು ಯಾವುದೋ ದೊಡ್ಡ ಅಮೌಂಟಿಂದ ಪರ್ಚೇಸ್ ಮಾಡಿದ್ಪ ಈಗ, ಅವಾಗ ನಿನಗೆ ಎಷ್ಟು ಸಂತೋಷ ಆಕತ್ತೇಳ. ಅದೇ ಸಂತೋಷ ಕೊಡೋದು ಮನಿ ಈಸ್ ಪವರ್. ಓಕೆ, ಮನಿ ಮಾಡಿರಿ, ಸಂತೋಷವಾಗಿರಿ, ಬೇಕಾಗಿದ್ದನ್ನು ಕೊಂಡು ಹೋಗ್ರಿ. ದುಡ್ಡು ಮಾಡಿದ್ಮೇಲೆ ಎಲ್ಲ ಸಂತೋಷನೂ ಸಿಗ್ತಾವೆ, ಎಲ್ಲನೂ ಸಿಗ್ತಾವೆ. ದುಡ್ಡು ಮಾಡ್ಬೇಕು, ಮೊದಲು ದುಡ್ಡು ಮಾಡಬೇಕು, ದುಡ್ಡು ಮಾಡೋ ಮೈಂಡ್ ಇರಬೇಕು, ದುಡ್ಡು ಮಾಡಿ ಸಂತೋಷ ಪಡ್ಬೇಕು ಜೀವನದಾಗ. ದಟ್ಸ್ ಗುಡ್. ಓನ್ಲಿ ಮನಿ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ದುಡ್ಡು ಮಾಡಿದರೆ ಸಂತೋಷ. ನನ್ನ ಪ್ರಕಾರ ದುಡ್ಡು ಮಾಡಿದ್ರೆ ಸಂತೋಷ. ಓಕೆ, ಸೊ ಈಗಿನ ದುನಿಯಾದಾಗ ಅಬ್ಸರ್ವ್ ಮಾಡ್ಬೋದು ನೀವು. ನಿನ್ನ ಕಡೆ ದುಡ್ಡು ಇಲ್ಲ ಅಂತಂತಂದ್ರೆ ಸೊ ಅವ್ರು ನಿನಗೆ ಬೆಲೆನೇ ಕೊಡೋಲ್ಲ. ಅದನ್ನೂ ಹೇಳೀನಿ, ಒಂದು ಬ್ಲಾಗಲ್ಲಿ ಹೇಳೀನಿ. ಸೊ ಹೇಳಿಲ್ಲ ಅಂದರೆ ಹೇಳ್ತೀನಿ ಇನ್ನೊಂದು ಬ್ಲಾಗಲ್ಲಿ. ಸೊ ಏನಪ್ಪ ಅಂದ್ರೆ ದುಡ್ಡಿಲ್ಲ ಅಂದ್ರೆ ನಿನಗೆ ಯಾರು ರೆಸ್ಪೆಕ್ಟು ಅಂತೂ ಮೊದಲೇ ಕೊಡೋಂಗಿಲ್ಲ. ಸೊ ದುಡ್ಡು ಮಾಡಿದರೆ ಮಾತ್ರ ಎಲ್ಲ ಕಡೆ ಎಲ್ಲನೂ ಸಿಗ್ತೈತಿ. ಸೊ ಸಂತೋಷ, ಆಲ್ರೌಂಡ್ ಸಂತೋಷ ಸಿಗ್ತೈತಿ. ಓಕೆ, ಸೊ ದುಡ್ಡು ಮಾಡಿ ನೋಡು. ದುಡ್ಡು ಮಾಡಿದ್ಮೇಲೆ ಸಂತೋಷ ಯಾಕೆ ಬರೋಂಗಿಲ್ಲ, ತಾನಾಗೆ ಹುಡುಕೊಂಡು ಬರ್ತೈತಿ. ಸಂತೋಷ ತಾನಾಗಿ ಹುಡುಕೊಂಡು ಬರ್ತೈತಿ ದುಡ್ಡು ಮಾಡಿದ್ರೆ. ಮನಿ ಈಸ್ ಪವರ್. ನಿನಗೆ ಆಗಲ್ ಸುಟ್ಟು ಹೇಳತ್ತೀನಿ ನಾನು ಗೈಸ್, ನಿಮಗೆ ಆಗಲ್ ಸುಟ್ಟು ಹೇಳತ್ತೀನಿ. ಸೊ ಅದಕ್ಕೆ ದುಡ್ಡು ಮಾಡಿ ನೋಡ್ರಿ ಒಮ್ಮೆ ಹೇಗೆ ಅನಿಸ್ತೈತೆ. ಏನಾದರೂ ಒಂದು ಪರ್ಚೇಸ್ ಮಾಡಿದಾಗ, ಏನಾದರೂ ಒಟ್ಟು ದುಡ್ಡಿದ್ದಾಗ ನೀ ಏನಾದರೂ ತೊಗೊಂಡಾಗ ಸಂತೋಷ, ಅದರಂಥ ಸಂತೋಷ ಎಲ್ಲಿ ಸಿಗೋಲ್ಲ. ದಟ್ಸ್ ಗುಡ್, ಓನ್ಲಿ ಮನಿ. ಸೊ ಅದಕ್ಕೆ ನಾನು ಹೇಳೋದು ಇಷ್ಟೇ, ದುಡ್ಡು ಮಾಡಿ ಶಿಸ್ತು, ತಿಂಡಿಲೇ ಇರಿ, ಸಂತೋಷವಾಗಿರಿ. ಸೊ ಓನ್ಲಿ ಮನಿ ಈಸ್ ವೆರಿ ಇಂಪಾರ್ಟೆಂಟ್. ಸೊ ದುಡ್ಡಿದ್ರೆ ಸಂತೋಷ, ನನ್ನ ಪ್ರಕಾರ ದುಡ್ಡಿದ್ರೇ ಸಂತೋಷ. ಈಗಿನ ದುನಿಯಾದಾಗ ದುಡ್ಡು ಇಲ್ಲಂದ್ರೆ ವರ್ತ್. ಸೊ ದುಡ್ಡಿದ್ರೇ ದುನಿಯಾ, ದುಡ್ಡಿದ್ರೇ ಎಲ್ಲ. ಸೊ ದುಡ್ಡು ಮಾಡಿರಿ, ಸಂತೋಷವಾಗಿರಿ. ಓಕೆ, ದುಡ್ಡು ಇಲ್ಲಾಂದ್ರೆ ಏನಾಗತ್ತೆ ಗೊತ್ತದ? ದುಡ್ಡು ಇಲ್ಲಾಂದ್ರೆ ನಿನಗೆ ವರ್ತ್ ಏನು. ಈಗ ಒಂದು ಮಾತೈತೆ ನೋಡಿ, ಟೈಮ್ ವೇಸ್ಟ್ ಮಾಡೋಕೆ ಹೋಗ್ಬೇಡ್ರಿ, ದುಡ್ಡು ಮಾಡಿ ಸಂತೋಷವನ್ನು ಕೊಂಡ್ಕೊಳ್ಳಿ. ಓಕೆ, ಅಷ್ಟೇ ಹೇಳೋದು. ದುಡ್ಡು ಮಾಡಲ್ಲ, ದುಡ್ಡು ಮಾಡಿ ಸಂತೋಷವನ್ನು ಕೊಂಡ್ಕೊ. ಸೊ ಅಲ್ತು ಪಲ್ತು ಸಂತೋಷ ಅಂದ್ರೆ ಸಿಕ್ಕ ಸಂತೋಷ ಅಲ್ಲ. ಸೊ ನೀ ಏನೋ ಒಂದು ಸಾಧಿಸಿ, ನೀ ಏನೋ ಒಂದು ಮಾಡಿ, ಸೊ ಇದ್ರಾಗ ಯಾಕೆ ಹೇಳ್ತೀನಪ್ಪ ಅಂದ್ರೆ ದುಡ್ಡಿದ್ರೆ ಸಂತೋಷ. ಓಕೆ, ದುಡ್ಡು ಮಾಡಿ ಸಂತೋಷವನ್ನು ಖುಷಿ ಪಡ ದುನಿಯಾನ. ಓಕೆ, ಯಾಕೆ ಹೊಳ್ಳೆ ಮಳೆ ಹೇಳತ್ತೀನಪ್ಪ ಅಂತಂದ್ರೆ ಹೊಳ್ಳೆ ಮಳೆ ಹೇಳೋದ್ರಾಗ ಏನು ಫಾಯ್ದೆ ಇಲ್ಲ. ಓನ್ಲಿ ಮನಿ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಇಷ್ಟೇ ಹೇಳೋದು. ಸೊ ಸಂತೋಷದ ಇನ್ನೊಂದು ಹೆಸರು ಮನಿ. ಓಕೆ ಗೈಸ್ ಹೇಳೋದಿಷ್ಟೇ. ಸೊ ಜಾಸ್ತಿ ಹೇಳೋದ್ರಾಗ ಏನು ಉಪಯೋಗ ಇಲ್ಲ. ಸೊ ಎಲ್ಲರೂ ತಿಳ್ಕೋದಿಷ್ಟೇ. ನೀವು ನಾ ಹೇಳಿದ್ದು ಕರೆಕ್ಟ್ ಅನಿಸಿದ್ರೆ ಕಮೆಂಟ್ ಮೂಲಕ ತಿಳಿಸಿ, ಏನಾದರೂ ತಪ್ಪು ಅನಿಸಿದ್ರೆ ಅದನ್ನು ಕಮೆಂಟ್ ಮೂಲಕ ತಿಳಿಸಿ. ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇದೇ ಥರ ರಿಯಾಲಿಟಿ ಬ್ಲಾಗ್ಸ್ ಬರ್ತಿರ್ತವೆ. ಸೊ ಗೈಸ್, ದುಡ್ಡು ಮಾಡಿರಿ, ಸಂತೋಷವನ್ನು ಕೊಂಡ್ಕೊಳ್ಳಿ. ಎವ್ರಿ ಒನ್ ಸಂತೋಷವಾಗಿರಿ. ಸೊ ಅಷ್ಟೇ ಹೇಳೋದು. ಸೊ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬ್ಲಾಗ್ ಮುಗಿಸೋಕ್ಕಿಂತ ಮುಂಚೆ ಸೊ ದುಡ್ಡು ಮಾಡಿ ಎವ್ರಿ ಒನ್ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ರಿ. ಸೊ ಎವ್ರಿ ಒನ್ ಖುಷಿಯಾಗಿರಿ. ಓಕೆ, ಅಷ್ಟೇ ಹೇಳೋದು. ಸೊ ಬ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ಈ ಬ್ಲಾಗ್ ಎಂಡ್ ಮಾಡೋ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ನೋಡಿ, ಸಬ್ಸ್ಕ್ರೈಬ್ ಆ್ಯಂಡ್ ಬೆಲ್ ಐಕನ್ ಕ್ಲಿಕ್ ಹಾಕ್ಕೊಂಡು ವಿಡಿಯೋ ಶೇರ್ ಮಾಡಿ, ಆಲ್ಮೋಸ್ಟ್ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಇದೇ ಥರ ಬ್ಲಾಗ್ ಬರಲಿಕ್ಕೆ ಬೆಲ್ ಐಕನ್ ಕ್ಲಿಕ್ ಮಾಡಿ ಇಟ್ಕೊಳ್ಳಿ ಅಂತ ಹೇಳ್ತಾ, ಮೇನ್ ಸಬ್ಸ್ಕ್ರೈಬ್ ಆ್ಯಂಡ್ ಬೆಲ್ ಐಕನ್ ಕ್ಲಿಕ್ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಸಿಗುವ. ಅಲ್ಲಿವರೆಗೂ ಟಾಟಾ ಬಾಯ್, ಸೀ ಯು.